ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮೋಲ್ಡ್ ಹಾಕುವಾಗ ಇಲೆಕ್ಟ್ರಿಕಲ್ ಪೈಪ್ಸ್ ಫಿಟ್ಟಿಂಗ್ಸ್ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಪೈಪ್ಸ್ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಈ ಸಾಲ್ವೆಂಟ್ ಸಿಮೆಂಟ್ ಗಮ್ ಏನಿದೆ ಅದನ್ನು ಡ್ರಾಪ್ ವೈಸ್ ಹಾಕಬಾರ್ದು, ಯಾಕಂದರೆ ಅದು ಕ್ಲೀನಾಗಿ ಕನೆಕ್ಟ್ ಆಗಬೇಕಲ್ವಾ, ಆ ರೀತಿಯಾಗಿ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡಿ. ನಂತರ ಆ್ಯಕ್ಚುಲಿ ಸೆಲೆಕ್ಟ್ ಮಾಡುವಂತಹ PVC ಪೈಪ್ಸ್ ಏನಿದೆ ಅದರ ಥಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗೆ ಕ್ವಾಲಿಟಿ ಅಂತೂ ತುಂಬ ಇಂಪಾರ್ಟೆಂಟ್. ಅದನ್ನು ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ಪೈಪ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಕನ್ಸ್ಟ್ರಕ್ಷನ್ ಯಾವುದೇ ಸೈಟಲ್ಲಿ ನಡೀತಾ ಇದ್ದರೆ ಅಲ್ಲಿ ಮೋಲ್ಡ್ ಟೈಮಲ್ಲಿ ನಾವು ಬಳಸುವಂಥದ್ದು VIP ಬ್ರ್ಯಾಂಡ್ ಪೈಪ್ಸ್ಗಳು. ಸೊ ಅದು ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆಯೇ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿ, ಮೋಲ್ಡ್ ಹಾಕುವಾಗ ನಾವು ಆ ಪೈಪ್ಸ್ ಮೇಲೆ ಏನಾದರೂ ನಡೆದಾಡಿದರೆ ಅಥವಾ ನಮ್ಮ ಲೇಬರ್ಸ್ ಓಡಾಡ್ತಿರ್ತಾರೆ ಮತ್ತು ಕಾಂಕ್ರೀಟ್ ಎಲ್ಲ ಬಳಸ್ತಿರ್ತೀವಲ್ವ, ಅಂಥ ಟೈಮಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಸೊ ಇದಕ್ಕೆ ಫ್ಯೂಚರ್ ಕೂಡ ಯಾವುದೇ ಥರ ಡ್ಯಾಮೇಜ್ ಪ್ರಾಬ್ಲಮ್ಮು ಬರಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನಂತರ ನೋಡಿ, ಆ ಪೈಪ್ಸ್ನೆಲ್ಲ ಆ್ಯಕ್ಚುಲಿ ಬೈಂಡಿಂಗ್ ವೈರಿಂದ ಕ್ಲೀನಾಗಿ ಟೈ ಮಾಡ್ತಾರೆ. ಹಾಗೆಯೇ ಇಲ್ಲಿ ಎಲ್ಲ ಕಡೆ ಜಂಕ್ಷನ್ ಬಾಕ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಅಕಾರ್ಡಿಂಗ್ ಟು ಡ್ರಾಯಿಂಗ್ಸ್ ಆ ಜಂಕ್ಷನ್ ಬಾಕ್ಸ್ಗಳು ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಐಡಿಯಾ ಮಾಡ್ಕೋಬೇಕು. ನಂತರ ಅದನ್ನು ಕ್ಲೀನಾಗಿ ನೋಡಿ ಈ ರೀತಿ ಟೇಪಿಂದ ಕವರ್ ಮಾಡಬೇಕಾಗತ್ತೆ, ಬ್ರೌನ್ ಕಲರ್ ಟೇಪಿಂದ, ಯಾಕಂದರೆ ಅದಕ್ಕೂ ಕೂಡ ಯಾವುದೇ ಥರ ಡ್ಯಾಮೇಜಸ್ ಆಗಬಾರ್ದು ಅಂತ. ಸೊ ಈ ರೀತಿಯಾಗಿರುವ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಮೋಲ್ಡ್ ಟೈಮಲ್ಲಿ ಇಲೆಕ್ಟ್ರಿಕಲ್ ಪೈಪ್ಸ್ ಡ್ಯಾಮೇಜ್ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಬಾಯ್.